ಸೊ ಡೇ ನಿಮ್ಮ ಸೆಟ್ಟಲ್ಲಿ ಹಂಗಿದ್ರೆ ಯೂಶಲಿ ಸ್ಕಿಟ್ಟೆಲ್ಲ ಆದಾಗ ಡೈಲಾಗ್ಸ್ಗಳು ಕೊಟ್ಬಿಟ್ಟಿರ್ತಾರೆ, ಕೊನೆಯವ್ರಿಗೂ ಓದು ಅಂತ ಹೇಳ್ತಾರೆ. ಮುಂಚೆ 1 ವೀಕ್ ಕೊಡ್ತಿದ್ರು, ಈಗ ಇತ್ತೀಚೆಗೆ ಆಲ್ಮೋಸ್ಟ್ ಒಂದು 3 ಡೇಸು. ಆಮೇಲೆ ಬರ್ತಾ ಈಗಂತೂ ಲಾಸ್ಟ್ ನಾನು ಗಿಚ್ಚಿಗಿಲಿ ಸೀಸನ್ 2 ಏನು ಮಾಡಿದೆ, ಅವತ್ತಿನ ದಿನ ಸ್ಕಿಟ್ ಓದಿ ಮಧ್ಯಾಹ್ನ ಸ್ಕಿಟ್ ಶೋ ಮಾಡಿದ್ದೀವಿ ನಾವು. ಹಂಗೆ ಮಾಡಿದ್ವಿ. ಬಿಕಾಸ್ ಪಾಪ ಅವ್ರು ಬರ್ಕೊಟ್ಟಿರ್ತಾರೆ, ಬಟ್ ಅದು ವರ್ಕ್ ಆಗಿರಲ್ಲ, ಅವ್ರಿಗೂ ಗೊತ್ತಿರಲ್ಲ ಅದು ವರ್ಕ್ ಆಗಲ್ಲ ಅಂತ. ವರ್ಕ್ ಆಗಲ್ಲ ಅಂತ ಇವನ್ ದೇ ವಿಲ್ ನಾಟ್ ನೋ. ನಾವು ಒಂದು ಸಲ ಪ್ಲೇನ ತಂದು ಅದನ್ನು ಒಂದು ಕ್ಯಾರೆಕ್ಟರ್ಸ್ ಅಂತ ಮಾಡಿ ಎಲ್ಲ ಮಾಡಿದ ನಂತರನೂ ವರ್ಕ್ ಆಗಿಲ್ಲ ಅಂತಂದರೆ ಓಕೆ, ಇದು ಈ ಸ್ಟೇಜಿಗಲ್ಲ ಅಥವಾ ಇಷ್ಟೇ ಸಾಕಾಗಲ್ಲ, ಇನ್ನೂ ಏನಾದರೂ ಆ್ಯಡಪ್ ಮಾಡಬೇಕು ಅನ್ಸುತ್ತೆ. ಸದ್ಯಕ್ಕೆ ಆ್ಯಡಪ್ ಮಾಡೋ ಟೈಮ್ ಇಲ್ಲ, ಲೆಟ್ ಅಸ್ ಕೀಪ್ ಇಟ್ ಫಾರ್ ನೆಕ್ಸ್ಟ್ ವೀಕ್. ಆ್ಯಂಡ್ ಇದನ್ನು ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋ ಅಂಥದ್ದು ಸಿಕ್ಕಾಪಟ್ಟೆ ಇದೆ. ಆಮೇಲೆ ನಾನು ದಿ ಬಿಗ್ಗೆಸ್ಟ್ ಥಿಂಗ್ ಇನ್ ಮೈ ಲೈಫ್ ಅದು ಡ್ಯೂರೇಷನ್ ಆಫ್ ದ ಸ್ಕಿಟ್ ಕೇಳಿದ್ರಲ್ಲ, ಡ್ಯೂರೇಷನ್ ಸಕ್ಕದಾಗಿ ಕೊಟ್ಟಿದ್ರು ಆ ವಾರ. ಏನು ಟೈಮ್ ಮೇಲೆ ಟೈಮ್ ಕೊಟ್ಟಿದ್ರು, ಆಮೇಲೆ ಟ್ಯೂನ್ ಮೇಲೆ ಟ್ಯೂನ್ ಹಾಕಿದ್ರು, ಆಮೇಲೆ ಸಖತ್ತಾಗಿ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು. ಏನು ನಾನು ಒಂಥರ ರಾಣಿ ಕ್ಯಾರೆಕ್ಟ್ರು, ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಅವತ್ತು ಕಾಸ್ಟ್ಯೂಮ್ ಎಲ್ಲ ಚೆನ್ನಾಗಾಗಿತ್ತು. ಅದೊಂದು ಕಾನ್ಷಿಯಸ್ ಇರುತ್ತೆ ನಂಗೆ ಯಾವಾಗಲೂ. ಇಫ್ ಮೇಕಪ್ ಇಸ್ ನಾಟ್ ಪ್ರಾಪರ್ ದೆನ್ ಅದೊಂದು ಕಾನ್ಷಿಯಸ್ ಇರುತ್ತೆ, ಐ ವಾಂಟ್ ಟು ಲುಕ್ ಗುಡ್ ಆನ್ ಸ್ಕ್ರೀನ್ ಅನ್ನೋ ಥರ. ಸೊ ಅದೆಲ್ಲ ಚೆನ್ನಾಗಾಗಿತ್ತು ಅವತ್ತು. ಆಮೇಲೆ ಡೈಲಾಗ್ ಎಲ್ಲ ಪಕ್ಕ ಇತ್ತು. ಎಲ್ಲ ಬರುತ್ತಾ? ಬರುತ್ತೆ, ಓಕೆ ರೆಡಿ. ಆಮೇಲೆ ಅವತ್ತು ಗೆಸ್ಟು, ಈ ಗೆಸ್ಟ್ಗಳು ಬರೋ ದಿನ ನನ್ನ ತಲೆ ಕೆಡುತ್ತೆ. ನಾನು ಆ ಗೆಸ್ಟ್ನ ಇಂಪ್ರೆಸ್ ಮಾಡಬೇಕು. ಯಾಕೆಂದರೆ ಆ ಗೆಸ್ಟ್ ಯಾರು ಮಾಮೂಲಿ ಗೆಸ್ಟು, ಪಾಲಿಟಿಷಿಯನ್ ಅಲ್ಲ. ನನಗೆ ಓಕೆ ಬಿಡು ಅನ್ನೋ ಥರ. ಬಿಕಾಸ್ ಎಲ್ಲರೂ ನನ್ನ ಆರ್ಟಿಸ್ಟ್ಗಳೇ, ಅದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು. ದೊಡ್ಡಣ್ಣ ಅಂತೆ, ಶರಣ್ ಸರ್ ಅಂತೆ, ಆಮೇಲೆ ಇವರು ಏನು ರವಿಶಂಕರ್ ಸರ್ ಅಂತೆ, ಯಾರ್ಯಾರು ಬರೋರು. ಅವರೆಲ್ಲ ಬಂದಾಗ ನಂಗೆ ಒಂಥರ ಜೋಶು. ಅವತ್ತಿನ ದಿನ ಅವ್ರನ್ನ ಇಂಪ್ರೆಸ್ ಮಾಡಬೇಕು. ಅಂದರೆ 30 ಜನ ಇದ್ದಾರೆ, ಐ ನೋ ದಟ್ 30 ಜನದಲ್ಲಿ ನೀನೊಬ್ಬಳು ಏನು ದೊಡ್ಡದಲ್ಲ ಅಂತ ನನಗೆ ಗೊತ್ತು. ಆದರೂ ಒಂದೊಂದು ಕಾನ್ಫಿಡೆನ್ಸ್ ಇರ್ತಿತ್ತು. ನನ್ನ ಪೋರ್ಷನ್ ಅಂತ ಬಂದಾಗ ನೋ ಒನ್ ಕ್ಯಾನ್ ಸ್ಟಾಪ್ ಮೀ ಅಲ್ಲ, ಅಲ್ಲಿ ನಾನು ಆಟ ಆಡ್ಬೋದು. ನೀನು ಹೊರಗಡೆ ಆಚೆ ಈಚೆ ನೀನು ಎಷ್ಟೇ ನನ್ನನ್ನು ಹಿಡಿದಿಟ್ಕೊಂಡ್ರು, ಎಷ್ಟೇ ನನಗೆ ಟಾರ್ಚರ್ ಆದ್ರೂ ಅಥವಾ ಎಷ್ಟೇ ಸ್ಟ್ರೆಸ್ ಇದ್ರೂ, ಆ ಒಂದು 5 minutes or 2 minutes or 3 minutes ವಾಟ್ ಎವರ್ ಯು ಆರ್ ಆನ್ ಸ್ಟೇಜ್, ಅದು ನಂದಲ್ಲ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಸೊ ಐ ಹ್ಯಾವ್ ಟು ಟೇಕ್ ದ್ಯಾಟ್ ಒನ್ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ಅವತ್ತು ಅದೇ ಜೋಶಲ್ಲಿ ಮಾಡಿದೆ ರಶ್ಮಿ. ಶರಣ್ ಸರ್ ಬಂದಿದ್ದರು. ನಾನು ಸರ್ ಅಂತ ತಲೆ ಸುದ್ದು ಬಿದ್ದಿದ್ದೆ ಅವತ್ತು. ನಾನೇ ನಾಟಕ ಮಾಡಿದ್ದೀನಿ. ಐ ಅಗ್ರೀಡ್ ದ್ಯಾಟ್. ನಾನು ನೆಕ್ಸ್ಟ್ ವೀಕೇ ಅಗ್ರಿ ಮಾಡಿದೆ, ನಾನು ಸರ್ ನಾನೇ ನಾಟಕ ಮಾಡಿದ್ದು ಅಂತ. ಅದೇನಾಗಿತ್ತು ಗೊತ್ತಾ, ನಂಗೆ ಏನು ಹೇಳಿದರು ಅಂತಂದರೆ, ನೀನೇನಾದರೂ ಡೈಲಾಗ್ ಮರ್ತರೆ, ಏನಾದರೂ ಫಂಬಲ್ ಮಾಡಿದ್ರೆ ನೀನು ಶೋನಲ್ಲಿರಲ್ಲ ಅಂತ ಹೇಳಿದರು ನನಗೆ. ಅದು ಯಾರು, ನಮ್ಮ ಡೈರೆಕ್ಟರ್ ಸರ್ ಅಲ್ಲ, ದಿಲೀಪ್ ಸರ್ ಅಲ್ಲ, ವಿದ್ಯಾ ಮೇಡಮು ಅಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಯಾರೂ ಅಲ್ಲ. ಸುಮ್ಮನೆ ಅಲ್ಲೇ ಓಡಾಡ್ತಿರ್ತೀವಲ್ಲ ನಾವು ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಅಂತ ಒಂದಷ್ಟು ಜನ ಇರ್ತಾರೆ, ಅವ್ರುಗಳು. ಅಂದರೆ ಡೈಲಾಗ್ ಕಲಿತಿರಲ್ಲ ಅಲ್ಲ ನಾವು, ಆವಾಗ ಏನೋ ಹೆದರ್ಸೋಕ್ಕೆ ಅಂತ ಹೇಳಿರೋದು. ನಾನು ರಿಯಲ್ ಅಂತ ಅಂದ್ಕೊಂಡು ಮೋಸ್ಟ್ಲಿ ಇವತ್ತು ಲಾಸ್ಟ್ ಅನಿಸುತ್ತೆ, ನೆಕ್ಸ್ಟ್ ಈ ಶೋನಲ್ಲಿ ಇರೋಲ್ಲ ಅನಿಸುತ್ತೆ, ಏನು ಮಾಡೋದು ಅಂದ್ಬಿಟ್ಟು ತಲೆ ಸುಟ್ಟು ನಾಟಕ ಮಾಡಿದೆ. ಪಟ್ ಅಂತ ಬಿದ್ದು ಎಲ್ಲರೂ ಅವರಿಂಥ ಡ್ರಾಮಾ ಆರ್ಟಿಸ್ಟ್ಗಳು ಅಂದರೆ ನನಗಿಂತ ಡ್ರಾಮಾ ಆರ್ಟಿಸ್ಟ್ಗಳು. ಆ ಟೆಕ್ನಿಷಿಯನ್ಸ್ ಅಂತೆ, ಅವ್ರು ನೀರು ಕೊಡೋರಂತೆ, ಒಬ್ಬರು ನೀರು ಚುಮುಕ್ಸೋದಂತೆ, ಆಮೇಲೆ ಟ್ಯಾಬ್ಲೆಟ್ ಬೇಕಾ ಅಂತ ಕೇಳೋರಂತೆ. ಲೈವಲ್ಲಿ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಇನ್ ಫ್ರಂಟ್ ಆಫ್ ಶರಣ್ ಸರ್. ಆ್ಯಂಡ್ ಎವ್ರಿಥಿಂಗ್ ಹ್ಯಾಪನ್, ಸಮಥಿಂಗ್ ಮ್ಯಾಜಿಕ್ ಆಲ್ ಹ್ಯಾಪನ್. ದೆನ್ ಮಲಗಿದ್ದೀನಿ. ನನಗೆ ಡೈಲಾಗ್ ನೆಕ್ಸ್ಟ್ ನೆನಪಾಗೋವರೆಗೂ ಮಲಗಿದ್ದೀನಿ. ನನ್ನ ಕಣ್ಮುಚ್ಚಿರೋದು ಪಾಪ ಅವರಿಗೆ ದ ಥಿಂಗ್ ದಟ್ ಪಾಪ ಏನೋ ಆಗಿದೆ ಇವಳಿಗೆ ಅಂತ. ಬಟ್ ನನ್ನ ಡೈಲಾಗ್ ನೆನಪಾಗೋವರೆಗೂ ಎದೊಳಲ್ಲ ಅಂತ ಮಲಗಿಬಿಟ್ಟಿದ್ದೆ. ಆಮೇಲೆ ಎಲ್ಲೋ ಒಂದು ದಿಸ್ ಒನ್ ಅಂದ್ಬಿಟ್ಟು ವಾಟ್ ಹ್ಯಾಪನ್, ಏನಾಯಿತು, ಸಾರಿ ಸರ್, ಸಾರಿ ಅಂತ. ಇಟ್ಸ್ ಓಕೆ ಮಾ, ಏನಾಯಿತು, ಆರಾಮಾಗಿದೆಯಾ ಅಂತ ದಿಲೀಪ್ ಸರ್ ಇಲ್ಲಿ ಹಿಂಗೆ ನಗ್ತಾ ಇದ್ದಾರಂತೆ. ನಂಗೆ ಆಮೇಲೆ ಹೇಳಿದ್ರು PCR ಇಂದ ಐ ವಾಸ್ ಲಾಫಿಂಗ್ ಲೈಕ್ ಎನಿಥಿಂಗ್ ಗೊತ್ತಾ, ನೀನು ಮಾಡಿರೋ ಕೆಲಸಕ್ಕೆ ಅಂತ ಹೇಳಿದ್ದಾರೆ. ಆಮೇಲೆ ಹಿಂಗೆ ನಗಾದಂತೆ. ಆಮೇಲೆ ಓಕೆನಮ್ಮ, ಆರಾಮ ಮಾಡ್ಬೋದಾ ಸ್ಕಿಟ್ಟು ಅಂತ ಎಲ್ಲ ಹೇಳಿದ್ದಾರೆ. ನಾನು ಎಸ್ ಸರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಪಾಪ ಶರಣ್ ಸರ್ಗೆ ಈಗಲೂ ಸಾರಿ ಕೇಳ್ತೀನಿ. ಅವರು ಎಲ್ಲ ಆದಮೇಲೆ ಕಮೆಂಟ್ ಏನು ಕೊಟ್ಟರು ಗೊತ್ತಾ, ಎಲ್ರಿಗಿಂತ ಅವಳು ಬಿದ್ದು ಎದ್ದು ಹೆಂಗೆ ಸ್ಕಿಟ್ ಮಾಡಿದಾಳೆ ಗೊತ್ತಾ ಅಂತಂದ್ರು. ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ. ಈ ನಾಟಕಕ್ಕೆ ಅವರು ಸಾಕ್ಷಿ ಆದ್ರ ಚುಚ್ತಾ ಇತ್ತು ನಂಗೆ. ಅಯ್ಯೋ ಸೀಸು ಪಾಪ ಅಲ್ಲ ಪಾಪ ಅವರು ಅಂತ. ಅವ್ರಿಗೆ ಗೊತ್ತಾಯ್ತು ಅಲ್ವೋ ಗೊತ್ತಿಲ್ಲ, ಬಟ್ ಹಿಸ್ ಕಮೆಂಟ್ ವಾಸ್ ಲೈಕ್ ದ್ಯಾಟ್. ಇದೊಂಥರ ಇನ್ಸೆಪ್ಷನ್ ಆಫ್ ಆ್ಯಕ್ಟಿಂಗ್. ಆ್ಯಕ್ಟಿಂಗ್ ಒಳಗೆ, ರಿಯಲ್ ಆ್ಯಕ್ಟಿಂಗ್ ಒಳಗೆ ಇನ್ನೊಂದು ಆ್ಯಕ್ಟಿಂಗು, ಕಮಿಂಗ್ ಔಟ್ ಆಫ್ ಆ್ಯಕ್ಟಿಂಗ್.
ಅದು ನೆಗೆಟಿವಿಟಿ ಅಲ್ಲ, ಅದು ಹೆಂಗೆ ಪ್ಲಸ್ ಆಯ್ತಂದರೆ ಆಫ್ಟರ್ ದ್ಯಾಟ್ ಆಲ್ಮೋಸ್ಟ್ ಆಲ್ ನನಗೆ ಚಾನ್ಸ್ ಸಿಕ್ಕಿದಾಗೆಲ್ಲ ಅದನ್ನೇ ರೇಗಿಸೋರು, ಅದನ್ನೇ ಮಾಡೋರು, ಆಮೇಲೆ ನನ್ನನ್ನು ಪದೇ ಪದೇ ತಲೆ ತಿರುಗಿಸಿ ಬೀಳ್ಸೋರು ಬೇಕಂತ. ನೀವು ಮಾಡೋದು ಪ್ಲಸ್ ಆಗುತ್ತೆ, ನೀನು ಮಾಡೋದು ಪ್ಲಸ್ ಆಗುತ್ತೆ ಅಂತ. ಆಮೇಲೆ ಬಂದಿರೋ ಗೆಸ್ಟಿಗೆಲ್ಲ ಹೇಳಿದ್ದಾರೆ, ಅದು ಬೇರೆ ವಿಷಯ. ನೆಕ್ಸ್ಟ್ ಬರೋ ಗೆಸ್ಟಿಗೆಲ್ಲ ಅವಳು ತಲೆ ತಿರುಗಿ ಬೀಳ್ತಾಳು, ಅವಳು ಸರಿ ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ರೇಗಿಸ್ಕೊಂಡೆ ಎಲ್ರಿಗೂ ಹಾಕ್ಕೊಟ್ಬಿಟ್ಟಿದ್ದಾರೆ. ಹೆಸರು ಥರ ಅದೊಂದು ಅಡ್ಡ ಐಡೆಂಟಿಟಿ. ಎಸ್, ಆ್ಯಂಡ್ ಐ ವಾಸ್ ಪ್ರೌಡ್ ಅಬೌಟ್ ಇಟ್. ಲೈಕ್ ನಾನು ಯಾವತ್ತೂ ಅಷ್ಟೇ, ನಾನು ಮಾಡಿರೋ ತಪ್ಪನ್ನ ನಾನೇ ಹೇಳ್ಕೊಂಬಿಡ್ತೀನಿ ಇನ್ಸ್ಟೆಡ್ ಆಫ್ ಅದರ್ ಹರ್ಟಿಂಗ್ ಮೀ ಅವ್ರು ಏನೋ ಒಂಥರ ಬೇರೆ ಥರ ಮಾತಾಡೋದಕ್ಕಿಂತ ನಿಮ್ಮ ಕಾಲು ನೀವೇ ಹೇಳ್ಕೊಂಬಿಡ್ತೀರಾ. ಗುರು ನಾನು ಮಾಡಿದ್ದೀನಿ ಏನಿವಾಗ ಅಂತೀನಿ ಅಷ್ಟೇ.